ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 43. ಭಗೀರಥನು ಗಂಗೆಯನ್ನು ತಂದುದು. ಎಲೈ ಶತ್ರುಮರ್ದಕನಾದ ರಾಮನೇ, ಬ್ರಹ್ಮದೇವನು ಹೊರಟು ಹೋದ ಮೇಲೆ ಭಗೀರಥನು ಭೂಮಿಯನ್ನು ಹೆಬ್ಬೆಟ್ಟಿನಿಂದ ಮಾತ್ರ ತೊಳೆಯುತ್ತಾ ಮತ್ತೆ ಯಾವ ಆಶ್ರಯವೂ ಇಲ್ಲದೆ ಬಾಹುಗಳನ್ನು ಮೇಲಕ್ಕೆ ಹಿಡಿದು ನಿಂತು ಕೇವಲ ವಾಯುಭಕ್ಷಕನಾಗಿ ಕಲ್ಲಿನಂತೆ ಅಚಲನಾಗಿ ಅಹೋರಾತ್ರಿಯೂ ನಿಂತು 1 ವರ್ಷ ಕಾಲ ಮಹೇಶ್ವರನನ್ನು ಕುರಿತು ತಪಸ್ಸು ಮಾಡಿದನು. ಹೀಗೆ 1 ವರ್ಷ ಪೂರ್ತಿಯಾದ ಮೇಲೆ ಸರ್ವಲೋಕ ನಮಸ್ಕೃತನೂ ಪಾರ್ವತೀಪತಿಯೂ ಆದ ಪರಮೇಶ್ವರನು ಪ್ರತ್ಯಕ್ಷನಾಗಿ ರಾಜನನ್ನು ಕುರಿತು, ಎಲೈ ನರಶ್ರೇಷ್ಠನೇ, ನಾನು ನಿನ್ನ ತಪಸ್ಸಿನಿಂದ ಪ್ರೀತನಾಗಿ ನಿನ್ನ ಅಭೀಷ್ಟವನ್ನು ಸಲ್ಲಿಸುವೆನು. ಹಿಮವಂತನ ಪುತ್ರಿಯಾದ ಗಂಗೆಯನ್ನು ನನ್ನ ತಲೆಯಲ್ಲಿ ಧರಿಸುವೆನು ಎಂದನು. ಎಲೈ ರಾಮನೇ, ಅನಂತರ ಸರ್ವಲೋಕ ನಮಸ್ಕೃತಳು ಹಿಮವಂತನ ಜ್ಯೇಷ್ಠಪುತ್ರಿಯೂ ಆದ ಗಂಗೆಯು ಹಿರಿದಾದ ರೂಪವನ್ನು ತಾಳಿ ಸಹಿಸಲಸಾಧ್ಯವಾದ ವೇಗದಿಂದ ಶಿವಕರವಾದ ಶಿವನ ಶಿರಸ್ಸಿಗೆ ಆಕಾಶದಿಂದ ಧುಮ್ಮಿಕ್ಕಿದಳು. ಆಗ ಇತರರಿಂದ ಧರಿಸಲು ಅಸಾಧ್ಯಳಾದ ಗಂಗಾದೇವಿಯು ಆಕಾಶದಿಂದ ಇಳಿದು ಬರಬೇಕಾದುದಕ್ಕಾಗಿ ಕೋಪಗೊಂಡು, ನಾನು ನನ್ನ ಪ್ರವಾಹದಲ್ಲಿ ಶಂಕರನನ್ನೂ ಸಹ ಎಳೆದುಕೊಂಡು ಪಾತಾಳವನ್ನು ಪ್ರವೇಶಿಸುವೆನು ಎಂದು ಗರ್ವದಿಂದ ಮನಸ್ಸಿನಲ್ಲಿ ಚಿಂತಿಸಿದಳು. ಅವಳ ಗರ್ವವನ್ನು ತಿಳಿದು ತ್ರಿಲೋಚನನಾದ ಭಗವಾನ್ ಪರಮೇಶ್ವರನು ಅವಳನ್ನು ತನ್ನ ಶಿರಸ್ಸಿನಲ್ಲಿಯೇ ಅಡಗಿಸಿಬಿಡುವುದಾಗಿ ಸಂಕಲ್ಪಿಸಿದನು. ಎಲೈ ರಾಮನೇ, ಪುಣ್ಯಕರಳಾದ ಆಕೆಯು ಹಿಮವತ್ ಪರ್ವತದಂತೆ ಶುಭ್ರವಾದ ಪುಣ್ಯಕರವಾದ ರುದ್ರನ ತಲೆಯ ಜಟಾಮಂಡಲದ ಪೊದರಿನಲ್ಲಿ ಸಿಲುಕಿ ಬಿದ್ದವಳಾಗಿ ಎಷ್ಟು ಪ್ರಯತ್ನ ಮಾಡಿದರೂ ಅಲ್ಲಿಂದ ತಪ್ಪಿಸಿಕೊಂಡು ಭೂಮಿಗೆ ಇಳಿಯಲು ಆಗಲಿಲ್ಲ. ಈಶ್ವರನ ಜಟಾಮಂಡಲದಿಂದ ಹೊರಕ್ಕೆ ಬರಲು ದಿಕ್ಕು ತೋಚದೆ ಗಂಗಾದೇವಿಯು ಅನೇಕ ಸಂವತ್ಸರಗಳ ಕಾಲ ಆ ಜಟೆಯಲ್ಲಿಯೇ ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿದ್ದಳು. ಭಗೀರಥನು ಗಂಗೆಯನ್ನು ಕಾಣದೆ ಪುನಃ ಅಲ್ಲಿಯೇ ಉತ್ತಮವಾದ ತಪಸ್ಸನ್ನಾಚರಿಸಿದನು. ಎಲೈ ರಘುನಂದನನೇ, ಆ ತಪಸ್ಸಿನಿಂದ ಸಂತೋಷಪಟ್ಟವನಾಗಿ ಈಶ್ವರನು ಗಂಗೆಯನ್ನು ಬಿಂದು ಸರೋವರದ ಕಡೆಗೆ ಬಿಟ್ಟುಬಿಟ್ಟನು. ಹೀಗೆ ಬಿಟ್ಟ ಗಂಗೆಯಿಂದ 7 ಪ್ರವಾಹಗಳು ಹುಟ್ಟಿದವು. ಅವುಗಳ ಪೈಕಿ ಲ್ಹಾದಿನಿ, ಪಾವನಿ, ನಳಿನಿ ಎಂಬ 3 ಹೊಳೆಗಳು ಗಂಗೆಯ ಪುಣ್ಯಕರವಾದ ಜಲದಿಂದ ಕೂಡಿ ಪೂರ್ವ ದಿಕ್ಕಿಗೆ ಹರಿದವು. ಸುಚಕ್ಷು, ಸೀತ, ಸಿಂಧುವೆಂಬ ಮಹಾನದಿ ಇವು 3 ಶುಭ ಜಲಗಳಿಂದ ಕೂಡಿ ಪಶ್ಚಿಮಕ್ಕೆ ಹರಿದವು. 7ನೆಯ ಪ್ರವಾಹವು ಭಗೀರಥ ರಾಜನನ್ನು ಹಿಂಬಾಲಿಸಿತು. ರಾಜರ್ಷಿಯಾದ ಭಗೀರಥನು ದೇವಲೋಕದಿಂದ ಬಂದಿದ್ದ ರಥದಲ್ಲಿ ಕುಳಿತು ಮುಂದೆ ಹೊರಟನು. ಗಂಗೆಯು ಆತನ ಹಿಂದೆಯೇ ಹರಿದು ಬಂದಳು. ಅಂತರಿಕ್ಷದಿಂದ ಶಂಕರನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಭೂಮಿಗಿಳಿದ ಗಂಗೆಯ ನೀರು ತೀವ್ರವಾದ ಶಬ್ದದೊಡನೆ ಹರಿದು ಬಂದಿತು. ಮೇಲಿನಿಂದ ಬಿದ್ದ ಮತ್ತು ಇನ್ನೂ ಬೀಳುತ್ತಿರುವ ಮೀನುಗಳು, ಆಮೆಗಳು, ಮೊಸಳೆಗಳು ಇವೇ ಮುಂತಾದ ಪ್ರಾಣಿಗಳಿಂದ ಭೂಮಿಯು ಶೋಭಾಯಮಾನವಾಗಿತ್ತು. ಆ ಸಮಯದಲ್ಲಿ ದೇವರ್ಷಿಗಳು, ಗಂಧರ್ವರು, ಯಕ್ಷರು, ಸಿದ್ಧರು ಅಂತರಿಕ್ಷದಿಂದ ಭೂಮಿಗೆ ಬಂದಂಥ ಗಂಗೆಯನ್ನು ನೋಡುತ್ತಿದ್ದರು. ತೇಜೋವಂತರಾದ ದೇವತೆಗಳು ಗುಂಪು ಗುಂಪಾಗಿ ಲೋಕಕ್ಕೆ ಅದ್ಭುತವೂ ಪಾವನವೂ ಆದ ಗಂಗಾವತರಣವನ್ನು ನೋಡಬೇಕೆಂದು ಪಟ್ಟಣಗಳಂತೆ ದೊಡ್ಡದಾದ ವಿಮಾನಗಳಲ್ಲಿಯೂ ಕುದುರೆ ಆನೆಗಳ ಮೇಲೆಯೂ ನಿಂತು ನದಿಯ ಸುಳಿಗಳ ಬಳಿ ಬಂದು ಸೇರಿದರು. ಹೀಗೆ ಬಂದು ಸೇರಿದ ದೇವಗಣಗಳಿಂದಲೂ ಅವರ ಆಭರಣಗಳ ಕಾಂತಿಯಿಂದಲೂ ಆಕಾಶವು ನಿರ್ಮಲವಾಗಿ 100 ಸೂರ್ಯರುಗಳು ಬೆಳಗಿದಂತೆ ಪ್ರಕಾಶಮಾನವಾಗಿತ್ತು. ಬೀಳುತ್ತಿರುವ ಮೊಸಳೆಗಳು, ಹಾವುಗಳು, ನಿಂತ ಸ್ಥಳದಲ್ಲಿ ನಿಲ್ಲದ ಮೀನುಗಳು ಇವುಗಳ ಸಮೂಹದಿಂದ ಆಕಾಶವು ಮಿಂಚುತ್ತಿತ್ತು. ಪ್ರವಾಹದ ವೇಗದಿಂದ ನೀರು ನೊರೆ ತುಂತುರು ತುಂತುರಾಗಿಯೂ ವಿಪರೀತವಾಗಿ ಎರಚಲ್ಪಡುತ್ತಿದ್ದುದರಿಂದ ಅಂತರಿಕ್ಷವು ಶರತ್ಕಾಲ ಮೇಘಗಳಿಂದಲೂ ಹಂಸ ಪಕ್ಷಿಗಳಿಂದಲೂ ಕೂಡಿದಂತೆ ಇತ್ತು. ನದಿಯು ಕೆಲವೆಡೆಗಳಲ್ಲಿ ವೇಗವಾಗಿ ಹರಿಯುವುದು, ಕೆಲವೆಡೆ ಸೊಟ್ಟಾಗಿ ತಿರುಗಿ ಹರಿಯುವುದು, ಕೆಲವೆಡೆ ಅಗಲವಾಗಿರುವುದು, ಕೆಲವೆಡೆ ಕಿರಿದಾಗಿಯೂ, ಕೆಲವೆಡೆ ದಿಣ್ಣೆಯನ್ನು ಹತ್ತಿ ಹರಿಯುವುದು, ಕೆಲವೆಡೆ ಬಹಳ ನಿಧಾನವಾಗಿ ಹರಿಯುವುದು. ಕೆಲವು ಕಡೆ ನೀರಿನ 2 ಭಾಗಗಳು ಅಲೆ ಅಲೆಯಾಗಿ ಬಂದು ಒಂದನ್ನೊಂದು ಹೊಡೆಯುತ್ತಾ ಕ್ಷಣಕಾಲ ಮೇಲಕ್ಕೆ ಹೋಗಿ ಪುನಃ ಭೂಮಿಗೆ ಬೀಳುವವು. ಶಂಕರನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಭೂಮಿಯ ಮೇಲೆ ಬಿದ್ದ ಆ ನೀರು ನಿರ್ಮಲವಾಗಿ ದೋಷರಹಿತವಾಗಿ ಶೋಭಿಸುತ್ತಿತ್ತು. ದೇವರ್ಷಿ, ಗಂಧರ್ವರು, ಭೂಲೋಕ ನಿವಾಸಿಗಳು ಈಶ್ವರನ
ತಲೆಯಿಂದ ಬಿದ್ದ ನೀರನ್ನು ಪವಿತ್ರವೆಂದೆಣಿಸಿ ಸ್ಪರ್ಶ ಮಾಡಿದರು. ಶಾಪಗ್ರಸ್ತರಾಗಿ ದೇವಲೋಕದಿಂದ ಭೂಮಿಗೆ ಬಿದ್ದಿದ್ದವರು ಆ ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ಕಳೆದುಕೊಂಡು ಶಾಪದಿಂದ ಬಿಡುಗಡೆ ಹೊಂದಿ ಅಂತರಿಕ್ಷ ಮಾರ್ಗವಾಗಿ ತಮ್ಮ ಲೋಕಗಳಿಗೆ ಹೋಗಿ ಸೇರಿದರು. ತೇಜೋಮಯವಾದ ಈ ನೀರಿನಿಂದ ಜನರೆಲ್ಲರೂ ಆನಂದಗೊಂಡು ಗಂಗಾ ಸ್ನಾನದಿಂದ ತಮ್ಮ ಪಾಪಗಳನ್ನು ದೇಹ ಶ್ರಮವನ್ನು ಕಳೆದುಕೊಂಡರು. ಮಹಾ ತೇಜೋವಂತನಾದ ರಾಜರ್ಷಿಯಾದ ಭಗೀರಥನು ದೇವಲೋಕದಿಂದ ಬಂದಿದ್ದ ರಥದಲ್ಲಿ ಕುಳಿತು ಮುಂದೆ ನಡೆದನು. ಗಂಗೆಯು ಆತನ ಹಿಂದೆಯೇ ಹರಿದು ಬಂದಳು. ಎಲೈ ರಾಮನೇ, ದೇವತೆಗಳು, ಋಷಿಗಣಗಳು, ದೈತ್ಯ, ದಾನವ, ರಾಕ್ಷಸರು, ಗಂಧರ್ವ, ಯಕ್ಷ, ಕಿನ್ನರ, ಮಹೋರಗರು, ಅಪ್ಸರ ಸ್ತ್ರೀಯರೆಲ್ಲರೂ ಭಗೀರಥನ ರಥವನ್ನು ಹಿಂಬಾಲಿಸುತ್ತಿದ್ದ ಗಂಗೆಯನ್ನು ಸಂತೋಷದಿಂದ ಹಿಂಬಾಲಿಸಿ ಬಂದರು. ಜಲಚರ ಜಂತುಗಳೆಲ್ಲವೂ ಹೀಗೆಯೇ ಗಂಗೆಯನ್ನು ಹಿಂಬಾಲಿಸಿದವು. ಭಗೀರಥ ರಾಜನು ಯಾವ ಮಾರ್ಗದಲ್ಲಿ ಹೋಗುವನೋ ಅದೇ ಮಾರ್ಗದಲ್ಲಿಯೇ ಯಶಸ್ವಿನಿಯು ಸರ್ವ ಪಾಪನಾಶಕಳು ನದಿಗಳಲ್ಲೆಲ್ಲ ಶ್ರೇಷ್ಠಳು ಆದ ಗಂಗೆಯು ಹರಿದು ಬಂದಳು. ಹೀಗೆ ಹೋಗುತ್ತಿರುವಾಗ ಯಜ್ಞ ಕರ್ಮದಲ್ಲಿ ನಿರತನಾದ ಮಹಾತ್ಮನು ಅದ್ಭುತ ತಪಃಕರ್ಮಿಯೂ ಆದ ಜಹ್ನು ಋಷಿಯ ಯಜ್ಞಶಾಲೆಯನ್ನು ಪ್ರವೇಶಿಸಿ ಗಂಗೆಯು ಆ ಸ್ಥಳವನ್ನೆಲ್ಲ ನೀರಿನಲ್ಲಿ ಮುಳುಗಿಸಿಬಿಟ್ಟಳು. ಎಲೈ ರಾಘವನೇ, ಯಜ್ಞ ದೀಕ್ಷೆಯನ್ನು ವಹಿಸಿದ್ದ ಆ ಋಷಿಯು ಅಹಂಕಾರದಿಂದ ಕೂಡಿದ ಗಂಗೆಯ ಕೃತ್ಯವನ್ನು ನೋಡಿ ಕೋಪಗೊಂಡು ಎಲ್ಲರಿಗೂ ಅತ್ಯಾಶ್ಚರ್ಯವನ್ನುಂಟು ಮಾಡುತ್ತಾ ಗಂಗೆಯ ನೀರೆಲ್ಲವನ್ನು ಕುಡಿದು ಬಿಟ್ಟನು. ಆಗ ದೇವತೆಗಳು, ಗಂಧರ್ವರು, ಋಷಿಗಳು ಆಶ್ಚರ್ಯಭರಿತರಾಗಿ ಮಹಾತ್ಮನು ಪುರುಷಶ್ರೇಷ್ಠನೂ ಆದ ಜಹ್ನುವನ್ನು ಪೂಜಿಸಿ ಗಂಗೆಯನ್ನು ನಿನ್ನ ಮಗಳನ್ನಾಗಿ ಸ್ವೀಕರಿಸು ಎಂದು ಪ್ರಾರ್ಥಿಸಿದರು. ಆಗ ಮಹಾ ತೇಜಸ್ವಿಯಾದ ಆ ಋಷಿಯು ಸಂತುಷ್ಟನಾಗಿ ತನ್ನ ಕಿವಿಗಳಿಂದ ಗಂಗೆಯನ್ನು ಬಿಟ್ಟು ಬಿಟ್ಟನು. ಆದ್ದರಿಂದಲೇ ಗಂಗೆಗೆ ಜಹ್ನುಸುತೆ ಅಥವಾ ಜಾಹ್ನವಿ ಎಂಬ ಹೆಸರು ಬಂದಿತು. ಅನಂತರ ಗಂಗೆಯು ಭಗೀರಥನ ರಥವನ್ನು ಮತ್ತೆ ಹಿಂಬಾಲಿಸಿದಳು. ಶ್ರೇಷ್ಠಳಾದ ನದಿಯಾದ ಗಂಗೆಯು ಈ ಪ್ರಕಾರವಾಗಿ ಸಗರಪುತ್ರರು ಅಗೆದಿದ್ದ ಭೂಪ್ರದೇಶಕ್ಕೆ ಬಂದು ಭಗೀರಥನ ಕಾರ್ಯಸಿದ್ಧಿಗೋಸ್ಕರ ರಸಾತಲವನ್ನು ಪ್ರವೇಶಿಸಿದಳು. ರಾಜರ್ಷಿಯಾದ ಭಗೀರಥನು ಕೂಡ ಹೀಗೆ ಬಹು ಪ್ರಯತ್ನದಿಂದ ಗಂಗೆಯನ್ನು ತಂದು ಮುಂದೆ ತನ್ನ ಮುತ್ತಾತಂದಿರು ಭಸ್ಮವಾಗಿ ಬಿದ್ದಿರುವುದನ್ನು ದೈನ್ಯದಿಂದ ನೋಡಿದನು. ಎಲೈ ರಘು ಶ್ರೇಷ್ಠನೇ, ಅನಂತರ ಪವಿತ್ರವಾದ ಗಂಗಾಜಲವು ಆ ಭಸ್ಮರಾಶಿಯನ್ನು ನೆನೆಸಿತು. ಭಸ್ಮವಾಗಿದ್ದ ಅವರೆಲ್ಲರೂ ತಮ್ಮ ಪಾಪವನ್ನು ಕಳೆದುಕೊಂಡವರಾಗಿ ಸ್ವರ್ಗವನ್ನು ಸೇರಿದರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.